ಇವಾಗ ಟೈಮ್ 4 ಗಂಟೆ ಆಗಿದೆ. ಸೊ ನಾನು ಬೆಳಗ್ಗೆನೇ ಎದ್ದು ಫ್ರೆಶ್ ಅಪ್ ಆಗಿ ನನ್ನ ದಿನನ ನೀರು ಕುಡಿದು ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಬಿಸಿ ನೀರು. ಹಾಗೆ ನನ್ನ ರೂಮ್ನ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ನನ್ನ ಕಾಸ್ಟ್ಯೂಮ್ ರೆಡಿ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಇದೇ ನನ್ನ ಕಾಸ್ಟ್ಯೂಮು, ನೋಡಿ ಹೇಗಿದೆ. ಔಟ್ಲುಕ್ ನೋಡಬೇಕಂದ್ರೆ ನೀವು ವಿಡಿಯೋ ಫುಲ್ ನೋಡಲೇಬೇಕು. ಹಾಗೆ ಪ್ಯಾಕಿಂಗ್ ಎಲ್ಲ ಮುಗಿಸ್ಕೊಂಡು ಪ್ಯಾಕಿಂಗಿಗೆ ಏನೇನು ಬೇಕು ಕಾಸ್ಟ್ಯೂಮು ಮತ್ತು ಅದಕ್ಕೆ ಬೇಕಾಗಿರೋದು ಎಲ್ಲ ತೊಗೊಂಡು, ಹಾಗೆ ಮೇಕಪ್ ಕಿಟ್, ಸೆಮಿ ಮೇಕಪ್ ಕಿಟ್ ನಾನೇನೇನು ಮಾಡ್ಕೋತೀನಿ ಡೈಲಿ ರೊಟೀನ್ ಮೇಕಪ್ ಅದನ್ನು ಒಂದು ಬಾಕ್ಸಿಗೆ ಇಟ್ಕೊಂಡು ಹಾಗೆ ರೆಡಿ ಆಗೋಣ ಅಂತ ಬಂದೆ. ನನ್ನ ಬೇಸಿಕ್ ಮೇಕಪ್ ರೊಟೀನ್ ಆಯಿತು. ಬರೀ ಇಲ್ಲಿ ಮಾಯ್ಶ್ಚರೈಸರ್ ಮತ್ತು ಲಿಪ್ ಕೇರ್ ಅಷ್ಟೇ ಹಾಕ್ಕೊಂಡಿದ್ದೀನಿ. ಸೊ ಹೊರಡೋ ಸಮಯ ಬಂತು. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೆಳಗ್ಗೆ ಎಲ್ಲಪ್ಪ ಹೋಗ್ತಾ ಇದ್ದೀನಿ ಅಂತ ಅಂದರೆ ಇವತ್ತು ಒಂದು ತುಂಬ ಮುಖ್ಯವಾದ ವಿಶೇಷ ಇದೆ. ಏನಂತಂದರೆ ನನಗೊಂದು ಶೂಟ್ ಬಂದಿದೆ. ಶೂಟ್ ಅನ್ನೋದಕ್ಕಿಂತ ಅದು ಕಾಂಪಿಟೇಷನ್ ಅಂತ ಹೇಳ್ಬೋದು. ಆ ಕಾಂಪಿಟೇಷನ್ ಬಂದು ಪ್ಯಾಲೇಸ್ ಗ್ರೌಂಡಲ್ಲಿದೆ. ಸೊ ಅಲ್ಲಿ ಹೋಗಿ ನನ್ನ ಮೇಕಪ್ ಲುಕ್ ಹೇಗೆ ಕಾಣಿಸುತ್ತೆ ಮತ್ತು ನಾನು ಹೇಗೆ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ ಅನ್ನೋದೊಂದು ಕುತೂಹಲ ನನಗೂ ಇದೆ, ನಿಮಗೂ ಇದೆಯಾ? ಹಾಗಿದ್ರೆ ನನ್ನ ಚಾನಲ್ನ ಫುಲ್ ವಾಚ್ ಮಾಡಿ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ಯಾರ್ಯಾರು ನೋಡ್ತಾ ಇದ್ದೀರೋ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ನನ್ನ ಚಾನಲ್ನ ಲೈಕ್ ಮಾಡಿ. ಹಾಗೆ ಇವಳು ಯಾಕೆ ರೆಡಿ ಆಗದೆ ಹೀಗೆ ಹೋಗ್ತಾ ಇದ್ದಾಳೆ ಅಂತ ಅಂದ್ಕೊಂಡಿದ್ದೀರಾ? ಸೊ ಇವಾಗ ನಾನೇ ಮನೇಲಿ ರೆಡಿಯಾಗಿ ಹೋಗ್ಬಿಟ್ರೆ ಮತ್ತು ಆಮೇಲೆ ಸ್ಕಿನ್ನೆಲ್ಲ ಚೆನ್ನಾಗಿರಲ್ಲ. ಇನ್ನೊಂದೇನೆಂದರೆ ಒಂದು ಫ್ರೆಶ್ ಅಂತ ಇರಲ್ಲ. ಅದಕ್ಕೋಸ್ಕರ ನಾನು ನ್ಯಾಚುರಲ್ ಆಗಿ ಡೈಲಿ ಹೇಗಿರ್ತೀನೋ ಹಾಗೆ ಹೋಗ್ತಾ ಇದ್ದೀನಿ. ಒಂದು 4 o'clock ಎದ್ದು ರೆಡಿಯಾಗಿ ಹೋಗ್ತಾ ಇದ್ದೀನಿ. ಇನ್ನು ನಾವು ಹೋಗ್ತಾನೇ ಇದ್ದೀವಿ. ಅಲ್ಲಿ ಹೋಗಿ ನನ್ನ ಮೇಕಪ್ ಲುಕ್ ನೋಡಬೇಕು ಅಂತ ನನಗೂ ತುಂಬ ಆಸೆ ಇದೆ. ಗೊತ್ತಿಲ್ಲ ಇಷ್ಟೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರೆ ಏನಾಗುತ್ತೆ ಅಂತ. ಸೊ ವಿಡಿಯೋ ನೀವು ಫುಲ್ ನೋಡ್ತೀರಲ್ಲ, ಗೊತ್ತಾಗುತ್ತೆ ಬಿಡಿ. ಫೈನಲಿ ಲೊಕೇಶನ್ಗಂತೂ ರೀಚ್ ಆಗಿದ್ದೀವಿ. ಇಲ್ಲಿ ನೋಡಿದ್ರೆ ತುಂಬ ಜನ ಬಂದಿದ್ದಾರೆ. ನನಗಂತೂ ಕೈ ಕಾಲು ಆಡ್ತಾ ಇಲ್ಲ, ಫುಲ್ ಭಯ ಆಗ್ತಾ ಇದೆ. ಇಲ್ಲಿ ಬೋರ್ಡ್ ನೋಡಿದ್ರೆ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಅಂತ ಬೇರೆ ಹಾಕ್ಬಿಟ್ಟಿದ್ದಾರೆ. ತುಂಬಾ ಜನ ಬೇರೆ ಬಂದ್ಬಿಟ್ಟಿದ್ದಾರೆ. ಇನ್ನೊಂದೇನಂದ್ರೆ ಎಲ್ಲರೂ ಕಾಸ್ಟ್ಯೂಮ್ ಬಂದ್ಬಿಟ್ಟಿದ್ದಾರೆ. ನನಗಂತೂ ನಾನು ಈ ಕಾಸ್ಟ್ಯೂಮ್ ಅಲ್ಲಿ ಇದ್ದೀನಿ, ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ. ಸಿಕ್ಕಾಪಟ್ಟೆ ಜನ ಕ್ಯೂ ಇದ್ದಾರೆ. ತಲೆನೇ ಕೆಟ್ಟೋಗ್ತಾ ಇದೆ. ನನಗಂತೂ ಭಯನೂ ಆಗ್ತಾ ಇದೆ, ಖುಷಿನೂ ಆಗ್ತಾ ಇದೆ. ಖುಷಿ ಯಾಕಂತಂದ್ರೆ ದಿಗಂತ್ ಬರ್ತಾ ಇದ್ದಾರೆ ಎದುರುಗಡೆಯಿಂದ. ಯಾವತ್ತೂ ನಾನು ದಿಗಂತ್ನ ನೋಡೇ ಇರಲಿಲ್ಲ, ಇವತ್ತು ನೋಡ್ತೀನಿ. ಇವಾಗಪ್ಪ ಒಳಗಡೆ ಹೋಗೋದು, ಏನು ಮಾಡೋದು? ಬಂದರು, ಒಳಗಡೆ ಹೋಗ್ತಾ ಇದ್ದೀನಿ. ಕ್ಯೂ ಇಲ್ಲ ಇವಾಗ ಸದ್ಯ. ಒಳಗೆ ಹೋಗೋಷ್ಟೊತ್ತಿಗೆ ಟೈಮ್ ಆಗಿಬಿಟ್ಟಿತ್ತು. ಸೊ ನಮಗೆ ಸೀಟ್ ಅಷ್ಟೊಂದು ಇರಲಿಲ್ಲ. ಚೇರ್ಸ್ ಎಲ್ಲಿದೆ ಅಂತ ನೋಡಿಕೊಂಡು ಫೈನಲಿ ಒಂದು ಚೇರು ಒಂದು ಟೇಬಲ್ ಸಿಕ್ತು, ಕೂತ್ಕೊಂಡ್ವಿ. ಅಲ್ಲಿ ನಮ್ಮ ಮೇಕಪ್ನ ಶುರು ಮಾಡೋಣ ಅಂದ್ಕೊಂಡು ಶುರು ಮಾಡ್ತಾ ಇದ್ದೀವಿ. ಹಾಗೆ ಫಸ್ಟ್ ಹೇರ್ ಸ್ಟೈಲ್ ಮತ್ತು ಸ್ಯಾರಿ ಮುಗಿಸ್ಕೊಂಡ್ಬಿಡೋಣ ಅಂತ ಹೇರ್ ಸ್ಟೈಲ್ ಮಾಡ್ತಾ ಇದ್ದಾರೆ. ಸ್ಯಾರಿ ಆಲ್ರೆಡಿ ಮುಗ್ದಿತ್ತು. ಕಾಲಿಗೆ ಗೆಜ್ಜೆ ಕೂಡ ಈ ಲುಕ್ಕಿಗೆ ಹಾಕೋತಾ ಇದ್ದೀನಿ. ಹಾಗೆ ಮೇಕಪ್ ಸ್ಟಾರ್ಟ್ ಮಾಡಿದ್ವಿ. ಮೇಕಪ್ ಸ್ಟಾರ್ಟ್ ಮಾಡಿ ಅವ್ರು ಕೊಟ್ಟಿರೋ ಟೈಮಲ್ಲಿ ಮೇಕಪ್ ಕೂಡ ಮುಗೀತು. ನೋಡಿ, ನೀವೇ ನೋಡ್ತಾ ಇದ್ದೀರಾ ಅಲ್ವಾ? ಮೇಕಪ್ ತುಂಬ ಚೆನ್ನಾಗಿತ್ತು. ಹಾಗೆ ನನ್ನ ಲುಕ್ ಹೇಗೆ ಬಂದಿದೆ ಅಂತ ನೋಡಿ ನೀವೇ. ಟಡಾ! ಫೋಟೋಶೂಟ್ ಮಾಡ್ಸಕ್ಕೆ ಹೋದ್ವಿ. ರಶ್ ಇತ್ತು. ಹಾಗೂ ಲೈನಲ್ಲಿ ಫೋಟೋಶೂಟ್ ಮುಗಿಸ್ಕೊಂಡು ಆಚೆ ಬಂದು ಸ್ವಲ್ಪ ಸ್ನ್ಯಾಕ್ಸ್ ತಿಂದು ಮುಗಿಸಿ ಸುಮ್ಮನೆ ಆಚೆ ಒಂದು ರೌಂಡ್ ಹಾಕ್ಕೊಂಡು. ಫೋಟೋಶೂಟ್ ಅಂತೂ ಮುಗೀತು. ಇವಾಗ ರ್ಯಾಂಪ್ ವಾಕ್ ಮಾಡ್ಬೇಕು ಬೇರೆ. ನೋಡಿದ್ರಲ್ಲ ಮೇಕಪ್ ಕಾಂಪಿಟೇಷನ್ ಹೇಗಿತ್ತು ಅಂತ. ವಿಡಿಯೋ ಚೆನ್ನಾಗಿ ಬರಲ್ಲ ಅಂತ ಅನ್ಕೋತೀನಿ, ಬಿಕಾಸ್ ಲೈಟಿಂಗ್ ಪ್ರಾಪರ್ ಇಲ್ಲ ನಮ್ಮ ಮನೇಲಿ. ಸೊ ಮೇಕಪ್ ಕಾಂಪಿಟೇಷನ್ ಹೇಗಿತ್ತು ಅಂತ ಸ್ವಲ್ಪ ನೋಡಿದ್ದೀರಾ ಅನ್ಸುತ್ತಲ್ವ. ಫುಲ್ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ಅಲ್ಲಿ ಫುಲ್ ವಿಡಿಯೋ ಮಾಡುವಂಥ ಪರಿಸ್ಥಿತಿ ಇರಲಿಲ್ಲ. ತುಂಬ ಅಂದರೆ ತುಂಬ ಜನ ಇದ್ದರು. ನಾವೊಂದು 100 ಮೆಂಬರ್ಸ್ ಇರ್ತಾರೆ ಅಂತ ಅಂದ್ಕೊಂಡಿದ್ವಿ, ಬಿಕಾಸ್ ನನ್ನ ಮೇಕಪ್ ಆರ್ಟಿಸ್ಟ್ಗೆ 100 ಜನ ಇರ್ತಾರೆ ಅಂತಲೇ ಹೇಳಿದ್ರಂತೆ. ಅಲ್ಲೋಗಿ ನೋಡಿದ್ರೆ 500 ಮೆಂಬರ್ಸ್ ಇದ್ರು. ಆರ್ಗನೈಸೇಷನ್ ಅಂತೂ ಸ್ವಲ್ಪ ಕೂಡ ಇಷ್ಟ ಆಗಲಿಲ್ಲ. ಈ ಜನಗಳಿಗೆ ಒಂದು ವಾಟರ್ ಬಾಟಲ್ ಫೆಸಿಲಿಟೀಸ್ ಇರಲಿಲ್ಲ. ಮೇಕಪ್ ಆರ್ಗನೈಸೇಷನ್ಸ್ ಮಾಡಿದ್ರಲ್ಲ ಅವರಿಗೆ ಮತ್ತು ಮೇಕಪ್ ಆರ್ಟಿಸ್ಟ್ಗೆ ಕೋಆಪ್ರೇಷನ್ ನೀಟಾಗಿದ್ದು ಚೆನ್ನಾಗಿದ್ದಿದ್ರೆ ಈವೆಂಟ್ ಅಂತೂ ಸಖತ್ತಾಗಿ ಬರ್ತಾ ಇತ್ತು. ಸೊ ಇವತ್ತಿನ ವ್ಲಾಗ್
ಅರ್ಧಂಬರ್ಧ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಹಾಗೆ ಯಾರ್ಯಾರು ಫಸ್ಟ್ ಟೈಮ್